ಶ್ರೀ ಗುರುಭ್ಯೋ ನಮಃ. ಭೂತಾದಿಪಾದ ವಿಪರ್ಯೇಶೋಪತ್ತೇಶ್ಚೈವಂ ಓಂ. ಇದು ಭಾಷ್ಯ ದೀಪಿಕಾದಲ್ಲಿ ಸಹಿ ಪುರುಷ ಸೂಕ್ತಾಭಿಧೇಯ ಯಜ್ಞೇನ ಯಜ್ಞಮಯಜಂತ ಇತಿ ಯಜ್ಞ ಶಬ್ದಾತ್ ಯಜ್ಞೋ ವಿಷ್ಣು ದೇವತಾ ಪ್ಯಾಕೆಟ್ನಲ್ಲಿ ಶ್ರುತ್ಯಂತರಂ ಅಂತಿದೆ. ಅದನ್ನೆಲ್ಲ ಈಗ ನಾವು ನೋಡಬೇಕು. ಅಲ್ಲೊಂದು ಅನುಮಾನ ತೋರಿಸಿದ್ದಾರೆ. ಅಲ್ಲಿರೋ ಪ್ರತಿಯೊಂದು ವಾಕ್ಯವನ್ನು ನಾನು ನೋಡೋದಿಲ್ಲ. ಭೂತಾದಿಪಾದತ್ವಂ ಅಂತ ಪಕ್ಷ, ವಿಷ್ಣುಲಿಂಗಂ ಅಂತ ಸಾಧ್ಯ, ಪುರುಷ ಸೂಕ್ತಂ ಅಂತ ಪುರುಷ ಸೂಕ್ತೋಕ್ತತ್ವಾತ್ ಅಂತ ಹೇತು. ಅನುಮಾನ ಮತ್ತೊಂದ್ಸರಿ ಗಮನಿಸಿ. ಭೂತಾದಿಪಾದತ್ವಸ್ಯ ವಿಷ್ಣುಲಿಂಗತ್ವೇ ಸಾಧ್ಯ ಪುರುಷ ಸೂಕ್ತ ಉಕ್ತತ್ವಾದಿತಿ ಯತನುಮಾನಂ ಅಂತಿದೆಯಲ್ಲ, ಅದರಿಂದ ಅನುಮಾನದ ಆಕಾರ ಏನು ಅಂತ ಹೇಳ್ತಿದ್ದೇನೆ. ಭೂತಾದಿಪಾದತ್ವಂ ಅಂತ ಪಕ್ಷ. ಆ ಭೂತಾದಿಪಾದತ್ವ ಅಂತಂದ್ರೆ ಅದಕ್ಕೆ ಬಹುರೀ ಸಮಾಸ ಇದೆ. ಭೂತಾದಯ ಪಾದಾಹ ಯಶಸಃ ಭೂತಾದಿಪಾದಃ ತಸ್ಯ ಭಾವಃ ಭೂತಾದಿಪಾದತ್ವಂ. ಭೂತಾದಿಗಳನ್ನು ಪಾದವಾಗಿ ಹೊಂದಿರುವಿಕೆ ಅಂತ ಅರ್ಥ. ಈ ಒಂದು ಗುಣ, ಈ ಒಂದು ಧರ್ಮ ಅನ್ನೋದು ವಿಷ್ಣುವಿನ ಲಿಂಗವಾಗಿದೆ ಅಂತ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವಿ. ವಿಷ್ಣು ಲಿಂಗತ್ವ ಅನ್ನೋದು ಸಾಧ್ಯ. ಅದಕ್ಕೆ ಹೇತು ಏನಂದ್ರೆ ಪುರುಷ ಸೂಕ್ತೋಕ್ತತ್ವ, ಪುರುಷ ಸೂಕ್ತದಲ್ಲಿ ಇದು ಹೇಳಲ್ಪಟ್ಟಿರುವುದರಿಂದ ಅಂತ. ಅದು ಪುರುಷ ಸೂಕ್ತದಲ್ಲಿ ಎಲ್ಲಿ ಹೇಳಲ್ಪಟ್ಟಿದೆ ಅಂತ ನಾವೇನಾದ್ರು ಅಪ್ರಯೋಜಕತೆ ಸಂಖ್ಯೆ ಮಾಡಿದರೆ, ತಸ್ಯ ಅಪ್ರಯೋಜಕತ್ವಮಾಶಂಕೆ ಪರಿಹರತಿ. ಈ ಹೇತು ಪುರುಷ ಸೂಕ್ತತ್ವ ಅನ್ನೋದು ಇಲ್ಲಿ, ವಿಷ್ಣು ಲಿಂಗತ್ವ ಬೇಡ ಅಂತ ಹೀಗೇನಾದರೂ ಅದಕ್ಕೆ ಅಪ್ರಯೋಜಕತಾ ಶಂಕೆ ಮಾಡಿದರೆ, ಅಪ್ರಯೋಜಕತಾ ಶಂಕ ಅಂದ್ರೆ ಹೇತು ಇಲ್ಲಿ ಸಾಧ್ಯ ಬೇಡ ಅಂತ ಹೀಗೇನಾದರೂ ಪ್ರಶ್ನೆ ಮಾಡಿದರೆ ಅದನ್ನು ಪರಿಹಾರ ಮಾಡ್ತಿದ್ದಾರೆ. ಸಹಿ ಪುರುಷ ಸೂಕ್ತಾಭಿಧೇಯ, ಅವನು ಪುರುಷ ಸೂಕ್ತದಲ್ಲಿ ವರ್ಣಿತನಾಗಿದ್ದಾನೆ. ವರ್ಣಿತನಾಗಿರುವುದರಿಂದ ಅವನೇ ಭೂತಾದಿಪಾದನ ಆಗಬೇಕು. ಹಿ ಯಸ್ಮಾತ್ ಸಹಿ ಪುರುಷ ಸೂಕ್ತಾಭಿಧೇಯ ಅಂತ ಆಚಾರ್ಯರ ಭಾಷ್ಯ ವಾಕ್ಯದಲ್ಲಿ ಹಿ ಅಂದ್ರೆ ಯಾವ ಕಾರಣದಿಂದ, ಸಹ ಆ ವಿಷ್ಣುರೇವ ಪುರುಷ ಸೂಕ್ತಾಭಿಧೇಯ ಅನ್ನೋ ಶಬ್ದಕ್ಕೆ ತತ್ ಪ್ರತಿಪಾದ್ಯ, ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾಗಿದ್ದಾನೋ, ತಸ್ಮಾತ್ ಆ ಕಾರಣದಿಂದ ಸಯೇವ ಪುರುಷ ಸೂಕ್ತೋಕ್ತ ಭೂತಾದಿಪಾದೋಪಿ ಇತಿ ಯೋಜನಾ. ಅದರಿಂದ ಅವನೇ ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟ ಭೂತಾದಿಪಾದ ಎಂಬ ದೇವತೆಯು ಕೂಡ ಅವನೇ ಆಗಿದ್ದಾನೆ. ಇಲ್ಲಿ ಕೂಡ ಭೂತಾದಿಪಾದ ಅಂದ್ರೆ ಬಹುವ್ರೀಹಿ ಸಮಾಸ ಮಾಡಬೇಕು. ಅನ್ಯಥಾ ಭೂತಾದಿಪಾದತ್ವಸ್ಯ ವಿಷ್ಣು ಧರ್ಮತ್ವ ಅಭಾವೇ, ಈ ಭೂತಾದಿಪಾದತ್ವ ಅಂತ ಅನ್ನೋದು ವಿಷ್ಣುವಿನ ಧರ್ಮ ಆಗಿಲ್ಲದೆ ಹೋದ್ರೆ ಅದು ಪುರುಷ ಸೂಕ್ತ ಪ್ರತಿಪಾದ್ಯ ಹೇಗಾಗ್ಲಿಕ್ಕೆ ಸಾಧ್ಯ? ಭೂತಾದಿಪಾದತ್ವ ಅಂತ ಅನ್ನೋದು ವಿಷ್ಣುವಿನ ಧರ್ಮ ಆಗಿದ್ದರೆ ಮಾತ್ರ ಅದು ಪುರುಷ ಸೂಕ್ತದಲ್ಲಿ ಬರೋದು ಸಾಧ್ಯ. ಯಾಕಂದ್ರೆ ಪುರುಷ ಸೂಕ್ತ ಅನ್ನೋದು ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತದೆ, ಅದ್ರ ಬಗ್ಗೆ ವಿವಾದ ಇಲ್ಲ. ಪುರುಷ ಸೂಕ್ತ ವಿಷ್ಣುವನ್ನೇ ಪ್ರತಿಪಾದನೆ ಮಾಡುವುದರಿಂದ ಅಲ್ಲಿ ಈ ಭೂತಾದಿಪಾದತ್ವದ ವರ್ಣನೆಯೂ ಬಂದಿರುವುದರಿಂದ ಅದು ವಿಷ್ಣುವಿನ ಧರ್ಮವೇ ಆಗಬೇಕು, ಬೇರೆ ಯಾವ ಧರ್ಮವೂ ಕೂಡ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಪುರುಷ ಸೂಕ್ತೋಕ್ತಸ್ಯ, ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾದ ದೇವತೆ ವಿಷ್ಣು ಅಂತ ಹೇಗಾಗಬೇಕು, ಅದಕ್ಕೇನು ಆಧಾರ ಅಂತ ಪ್ರಶ್ನೆ ಬಂದ್ರೆ, ಯಜ್ಞಮಯಜಂತ ದೇವ ಅಂತ ತೈತ್ರಿಯ ಆರಣ್ಯಕವನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. ಇತಿ ಯಜ್ಞ ಶಬ್ದ, ಹೀಗೆ ಯಜ್ಞ ಶಬ್ದ ಇರುವುದರಿಂದ ಯಜ್ಞೇನ ಯಜ್ಞಮಯಜಂತ ದೇವಾಹ ಅಂತ ಬಂದಿದೆಯಲ್ಲ, ಅಲ್ಲಿ ದೇವಾಹ ದೇವತೆಗಳು, ಚತುರ್ಮುಖ ಮೊದಲಾದ ಎಲ್ಲಾ ದೇವತೆಗಳು ಕೂಡ ಯಜ್ಞೇನ ಅಂದ್ರೆ ಜ್ಞಾನ ಯಜ್ಞ ಮತ್ತು ದ್ರವ್ಯ ಯಜ್ಞದ ಮೂಲಕ ಯಜ್ಞಂ ವಿಷ್ಣು ಎನಿಸಿಕೊಂಡಿರುವ ಯಜ್ಞ ಶಬ್ದವಾಚನಾದ ಭಗವಂತನನ್ನು ಅಯಜಂತ ಪೂಜಿಸಿದರು ಅಂತ ಒಂದರ್ಥ. ಇನ್ನೊಂದು ಯಜ್ಞೇನ ತೃತೀಯ ವಿಭಕ್ತಿ ಇದೆಯಲ್ಲ, ಆ ಯಜ್ಞೇನ ಅನ್ನೋ ಶಬ್ದಕ್ಕೆ ಜ್ಞಾನಯಜ್ಞ ದ್ರವ್ಯ ಯಜ್ಞ ಅಂತ ಒಂದರ್ಥ. ಇನ್ನೊಂದು ರುದ್ರ ಎಂಬ ಪಶುವನ್ನ ಇಟ್ಟುಕೊಂಡು ಕೂಡ, ರುದ್ರ ಪಶು ರೂಪದಿಂದ ಇದ್ದ ಅಂತ ಅವನನ್ನೇ ಪಶುವನ್ನಾಗಿ ಮಾಡಿಕೊಂಡು ಅಲ್ಲಿ ಯಜ್ಞ ಮಾಡಿದರು ಅಂತ ಅದರ ಅರ್ಥ. ಅದು ಎಲ್ಲಿ ರುದ್ರನನ್ನು ಪಶುವನ್ನಾಗಿ ಮಾಡಿಕೊಂಡ್ರು ನನ್ನ ನೆನಪಿಲ್ಲ. ಈಗ ಎಲ್ಲೋ ಹಿಂದೆ ಕೇಳಿದ್ದೇನು ನೆನಪು. ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಅದನ್ನ ನೀವು ನಿಮ್ಮ ಅನುಸಂಧಾನದಲ್ಲಿ ಉಪಯೋಗ ಮಾಡ್ಕೊಳ್ಳಿ. ಅಯಜನ್ ಅಂದ್ರೆ ಅಯಜಂತ ಅಂದ್ರೆ ಪೂಜೆ ಮಾಡಿದ್ರು ಅಂತ ಅದರ ಅರ್ಥ. ಇತಿ ಯಜ್ಞ ಶಬ್ದಾತ್ ಅಂತಿದೆ. ಇತಿ ಯಜ್ಞ ಶಬ್ದಾತ್ ಅಂದ್ರೆ ಈ ವಾಕ್ಯದಲ್ಲಿ ಯಜ್ಞ ಎಂಬ ಶಬ್ದವು ಕೇಳಲ್ಪಟ್ಟಿರುವುದರಿಂದ ಇತಿ ವಾಕ್ಯ ಯಜ್ಞ ಶಬ್ದ ಶ್ರವಣಾದಿತ್ಯರ್ಥ. ಅದು ಹೇಗೆ ಯಜ್ಞ ಶಬ್ದ ಅಂತ ಅನ್ನೋದು ವಿಷ್ಣುವಿಗೆ ಹೇಗೆ ನಿಶ್ಚಾಯಕ ಅಂತ ಮತ್ತೆ ಪ್ರಶ್ನೆ ಬರ್ತದೆ. ಯಜ್ಞ ಶಬ್ದ ಕಥಂ ವಿಷ್ಣುತ್ವ ನಿಶ್ಚಾಯಕ ಇತ್ಯತಃ ವಿದ್ವದ್ರೂಢ್ಯ ಇತ್ಯಾಹ. ಯಜ್ಞ ಶಬ್ದ ಅಂತ ಅನ್ನೋದು ಅವಿದ್ವದ್ರೂಢಿಯಿಂದ, ಅಜ್ಞ ಜನರ ದೃಷ್ಟಿಯಿಂದ ಯಜ್ಞ ನಾಮಕನಾದ ಈ ಇಂದ್ರನ ಮಗ ಒಬ್ಬ ಯಾರೋ,
ಮತ್ತೆ ಯಾರ್ಯಾರೋ ದೇವತೆಗಳನ್ನ ಹೇಳ್ತಿರ್ಬೋದು. ಆದರೆ ವಿದ್ವದ್ರೂಢಿನ ಮಹಾಯೋಗ ಮತ್ತು ಮಹಾರೂಢಿ ಈ ಕಾರಣದಿಂದ ಅದು ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ. ಅದ್ರ ಬಗ್ಗೆ ಏನು ವಿವಾದವಿಲ್ಲ ಅಂತ ತಾತ್ಪರ್ಯ. ಹಿ ಯತಃ, ಹಿ ಅಂದ್ರೆ ಯತಃ ಅಂತ ಅರ್ಥ. ಯಜ್ಞ ಇತಿ ಪದೇನ, ಯಜ್ಞ ಎಂಬ ಪದದಿಂದ ವಿಷ್ಣುವಾಖ್ಯ ದೇವತಾ ಉಚ್ಯತೆ, ವಿಷ್ಣು ಎಂಬ ದೇವತೆಯೇ ಹೇಳಲ್ಪಡ್ತದೆ ಅಂತ ಅದರ ತಾತ್ಪರ್ಯ. ಇಲ್ಲೊಂದು ಸಂಗತಿ ಇದೆ. ಈಗ ನಾವು ಈ ವೇದ ಭಾಗಗಳನ್ನು ತೆಗೆದು ನೋಡಿದರೆ ಯಜ್ಞೋ ವೈ ವಿಷ್ಣು ಅಂತ ಕೇಳಿ ಬರ್ತದೆ. ಆದರೆ ಮೇಲೆ ಇರುವುದು ಯಜ್ಞೋ ವಿಷ್ಣು ಅಂತ ಇಷ್ಟು ಮಾತ್ರ ಇದೆ. ಆಚಾರ್ಯರು ಉದ್ಧರಿಸಿರುವುದು ಯಜ್ಞೋ ವಿಷ್ಣು ದೇವತಾ ಅಂತ ಇಷ್ಟು ಮಾತ್ರ ಕೇಳಿ ಬರ್ತದೆ. ಈ ವೈ ಇತ್ಯಾದಿಗಳು ಅಲ್ಲಿ ಕೇಳಿ ಬರೋದಿಲ್ಲ, ಹೆಚ್ಚಿಂದು ಕೇಳಿ ಬರ್ತಾ ಇಲ್ಲ. ಯಜ್ಞೋ ವೈ ವಿಷ್ಣು ಇತಿ ಅಧ್ವರ್ಯೂಣಾಂ ಶ್ರುತಿ. ಅಧ್ವರ್ಯು ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ನೋಡಿ. ಅಧ್ವರ್ಯು ಅಂತ ಅನ್ನೋದು ಅದು ಯಜುರ್ವೇದಕ್ಕೆ ಸಂಬಂಧಪಟ್ಟ ಶಬ್ದ. ನಮಗೆ ಗೊತ್ತಿದೆ, ಈ ಹೋತ, ಅಧ್ವರ್ಯು, ಉದ್ಗಾತ ಮತ್ತು ಬ್ರಹ್ಮ ಅಂತ 4 ಜನ ಪುರೋಹಿತರಿರ್ತಾರೆ ದೀರ್ಘಕಾಲದ ದೊಡ್ಡ ದೊಡ್ಡ ಯಜ್ಞಗಳು ನಡೆದಾಗ. ಹೋತ ಅನ್ನುವವನು ಋಗ್ವೇದದ ಪುರೋಹಿತ, ಯಜ್ಞದಲ್ಲಿ ದೇವತೆಗಳನ್ನು ಆಹ್ವಾನಿಸುವವನು ಅಂತ ಅರ್ಥ. ಅಧ್ವರ್ಯು ಅಂದ್ರೆ ಆಹುತಿಗಳನ್ನು ಹಾಕುವವನು ಅಂತ ಅರ್ಥ, ಯಜುರ್ವೇದದ ಪುರೋಹಿತ. ಮತ್ತೆ ಉದ್ಗಾತ ಅಂದ್ರೆ ಗಾನ ಮಾಡುವವನು ಅಂತ ಅರ್ಥ, ಸಾಮವೇದದ ಪುರೋಹಿತ. ಬ್ರಹ್ಮ ಅಥರ್ವವೇದಕ್ಕೂ ಸಂಬಂಧಪಟ್ಟಂತೆ ಈ 3 ಜನ ಪುರೋಹಿತರಿಗೂ ಹೆಚ್ಚಿನ ಜ್ಞಾನ ಅನುಭವ ಇತ್ಯಾದಿಗಳಿರುವಂಥ ದೊಡ್ಡ ಪುರೋಹಿತ ಅವನೊಬ್ಬ. ಹೀಗೆ 4 ಜನ ಪುರೋಹಿತರಿರ್ತಾರೆ. ಅಧ್ವರ್ಯೂಣಾಂ ಶ್ರುತಿ ಅಂತಿದೆಯಲ್ಲ, ಅಧ್ವರ್ಯುಗಳು ಅಂದ್ರೆ ಯಜುರ್ವೇದವನ್ನು ಪಾರಾಯಣ ಮಾಡುವವರು, ಅವರ ಶ್ರುತಿ ಅರ್ಥಾತ್ ಯಜುರ್ವೇದದ ಭಾಗ ಇದು. ಈಗ ನಾವು ಯಜುರ್ವೇದದಲ್ಲಿ ತೆಗೆದು ನೋಡಿದ್ರೆ ಯಜ್ಞೋವೈ ವಿಷ್ಣು ಅಂತ ಕೇಳಿಸ್ತದೆ. ಆದರೆ ಆಚಾರ್ಯ ಬೇರೆ ಹೇಳಿದಾರಲ್ಲ ಅಂದ್ರೆ ಶಾಖಾಂತರಂ, ಬೇರೆ ಯಾವುದೋ ಶಾಖಾಂತರದಲ್ಲಿ, ಯಜುರ್ವೇದದಲ್ಲೇ ಬೇರೆ ಶಾಖಾದಲ್ಲಿ ಅಥವಾ ಋಗ್ವೇದದಲ್ಲಿ ಬೇರೆ ಶಾಖಾದಲ್ಲಿ ಅದು ಬಂದಿರಬಹುದು ಅಂತ ತಿಳ್ಕೊಳ್ಬೇಕು. ತಸ್ಮಿನ್ ಕಾಲೇ ಮಹಾರಾಜ ರಾಮ ಏವಾಭಿಧೀಯತೆ ಅಂತ ಹೀಗೇನು ಶ್ಲೋಕ ಇದೆ. ಅದಕ್ಕೆ ಜಗನ್ನಾಥ ಯತಿಗಳಿಗೆ ತೋರಿಸ್ತಾರೆ. ಹೇ ಮಹಾರಾಜ ಅಂತ ಯಾರೋ ಒಬ್ಬ ಜ್ಞಾನಿ ಇವರೆಲ್ಲರಿಗೂ ಸಂಬೋಧನೆ ಮಾಡ್ತಿರೋದು. ಉಳಿದವರೆಲ್ಲರನ್ನು ಮಹಾರಾಜನನ್ನು ಸಂಬೋಧನೆ ಮಾಡಿ ಹೇಳ್ತಿರೋದು. ತಸ್ಮಿನ್ ತ್ರೇತಾಯುಗೆ, ಆ ತ್ರೇತಾಯುಗದಲ್ಲಿ ರಾಮ ಏವ ಅಭಿಧೀಯತೆ ಅಂತಿದೆಯಲ್ಲ, ರಾಮನೇ ಹೇಳಲ್ಪಡ್ತಾನೆ. ಯಾವುದರಿಂದ ಹೇಳಲ್ಪಡ್ತಾನೆ, ಯಾರಿಂದ ಹೇಳಲ್ಪಡ್ತಾನೆ ಅಂತ ಅಲ್ಲಿ ಬರಲಿಲ್ಲ. ಅದಕ್ಕೆ ಸರ್ವೈಹಿ ಪುರುಷನಾಮಭೀ ರಾಮ ಏವ ಅಭಿಧೀಯತೆ, ಎಲ್ಲಾ ಪುರುಷನಾಮಗಳಿಂದಲೂ ರಾಮನೇ ಹೇಳಲ್ಪಡ್ತಾನೆ. ಪುರುಷನಾಮಭಿಹಿ ಅಂತದು ತೃತೀಯ ವಿಭಕ್ತಿ ಬಹುವಚನ. ನಾಮಭಿಹಿ ಅನ್ನೋದ್ರ ಮುಂದೆ ಮತ್ತೆ ರಾಮ ಅಂತ ಬಂದಿರೋದ್ರಿಂದ ಢಳೋಪೆ ಪೂರ್ವಸ್ಥಿತಿ ಪೂರ್ಣ ಅಂತ ದೀರ್ಘ ಆಗಿದೆ. ಪುರುಷನಾಮ ಭೀ ಅಂತ ಈ ತರ ಆಗಿದೆ ಅಷ್ಟೆ. ಎಲ್ಲ ಉಳಿದೆಲ್ಲ ಪುರುಷರನ್ನು ಹೇಳುವ ಶಬ್ದಗಳಿಂದಲೂ ರಾಮವನ್ನೇ ಹೇಳಲ್ಪಡ್ತಿದ್ದ ಆಗಿನ ಕಾಲದಲ್ಲಿ ಅಂತ ಒಂದು ತಾತ್ಪರ್ಯ. ಅಲ್ಲಿ ಈ ತತ್ವ ಪ್ರದೀಪದಲ್ಲಿ ಬಂದಿರುವಂತಹ ಒಂದು ಶ್ಲೋಕನು ಅವರೆಲ್ಲೂ ಉದ್ಧರಿಸಿದ್ದಾರೆ. ಇತಿ ತತ್ವ ಪ್ರದೀಪೆ ಅಂತ. ನಕ್ಷತ್ರಮಾನ ಗಣಿತಂ ತ್ರಯೋದಶ ಸಹಸ್ರಕಂ ಬ್ರಹ್ಮಲೋಕ ಸಮಂ ಚಕ್ರೆ ಸಮಸ್ತಂ ಕ್ಷಿತಿಮಂಡಲಂ ರಾಮೋ ರಾಮ ಇತಿ ಹ್ಯಾಖ್ಯ ಸರ್ವೇಷಾಂ ಅಭವತ್ ತದಾ ಸರ್ವೋ ರಾಮಮಯೋ ಲೋಕಃ ತದಾ ಯದಾ ರಾಮ ಸ್ವಪಾಲಯತ್. ಇದು ಅಂಶಾಧಿಕರಣ ಅಂತ, ಅಂಶೋ ನಾನಾ ವ್ಯಪದೇಶ ಅಂತ ಇರಬೇಕು. ಅಲ್ಲಿ ಮುಂದೆ ಬರುವ ಭಾಷ್ಯಕ್ಕೆ ತತ್ವ ಪ್ರದೀಪಕಾರರು ವ್ಯಾಖ್ಯಾನ ಮಾಡುವಾಗ ಹೀಗೊಂದು ಶ್ಲೋಕ ಉದ್ಧರಿಸಿದ್ದಾರೆ, ಅಥವಾ ಭಾಷ್ಯದಲ್ಲೇ ಬಂದಿದೆಯೇನೋ. ಅದಿಲ್ಲಿ ನಕ್ಷತ್ರಮಾನಕ್ಕನುಗುಣವಾಗಿ, ನಕ್ಷತ್ರಮಾನ, ಸೂರ್ಯಮಾನ, ಚಂದ್ರಮಾನ ಇತ್ಯಾದಿ ಬೇರೆ ಬೇರೆ ಮಾನಗಳಿವೆ. ಆ ಮಾನಗಳಿಗೆ ಅನುಸಾರವಾಗಿ 13,000 ವರ್ಷ ರಾಜ್ಯಭಾರ ಮಾಡಿದ ರಾಮ, ಮತ್ತೆ ಈ ಜಗತ್ತೆಲ್ಲವನ್ನು ಕೂಡ ಸತ್ಯಲೋಕಕ್ಕೆ ಸಮಾನವಾಗಿ ಮಾಡಿದ ಅಂಥ ಸುಭಿಕ್ಷ ಸಮೃದ್ಧಿ ಅಲ್ಲಿತ್ತು. ಆಗ ಸರ್ವೇಶಾಂ, ಎಲ್ಲ ಜನರ ಬಾಯಲ್ಲಿಯೂ ಕೂಡ ರಾಮ ಅಂತಾನೆ ಹೆಸರು ಕೇಳಿ ಬರ್ತಾ ಇತ್ತು. ಯಾವಾಗ ರಾಮ ಜಗತ್ತನ್ನ ಪಾಲಿಸಿದನೋ ಆವಾಗ ಸಮಸ್ತ ಲೋಕವು ಕೂಡ ರಾಮಮಯವಾಗಿತ್ತು ಅಂತ ಹೀಗದು ಕೇಳಿ ಬರ್ತದೆ. ಹೀಗೆ ಸರ್ವೈಹಿ ಪುರುಷನಾಮ ಭೀ ಅಂತ ಒಂದು ಬಂತಲ್ಲ, ಎಲ್ಲಾ ಪುರುಷರ ವಾಚಕ ಶಬ್ದಗಳಿಂದಲೂ ರಾಮನೇ ಹೇಳಲ್ಪಡ್ತಿದ್ದ ಅಂತ ಒಂದರ್ಥ. ಎಲ್ಲಾ ಜನರಿಂದಲೂ ರಾಮ ಹೇಳಲ್ಪಡ್ತಿದ್ದ ಅಂತ ಅದು ಮತ್ತೊಂದು ತಿಳ್ಕೊಳ್ಬೇಕು. ಯಾಕಂದ್ರೆ ಶ್ಲೋಕದಲ್ಲಿ ರಾಮಯವ ಅಭಿಧೀಯತೆ ಅಂತ ಬಂತು, ಯಾರಿಂದ ಯಾವ ಶಬ್ದಗಳಿಂದ ಅಂತ ಬರಲಿಲ್ಲ. ಒಟ್ಟಾರೆ ರಾಮನ ಕಥೆಯೇ ಎಲ್ಲ ಕಡೆ ಕೇಳಿ ಬರ್ತಿತ್ತು ಅಂತ ಹೀಗಾದರ ತಾತ್ಪರ್ಯ ಆಗ್ತದೆ. ಮುಂದೆ
ಯಥಾ ಕೃತ್ಸ್ನೆ ಪೌರುಷೇ ಸೂಕ್ತೆ ವಿಷ್ಣುರೇವ ನತು ಅನ್ಯ ಯಥಾ ಹಿ ಪೌರುಷೇ ಸೂಕ್ತೆ ವಿಷ್ಣುರೇವ ವಿಧೀಯತೆ ಅಂತಿದೆಯಲ್ಲ, ಪೌರುಷ ಸೂಕ್ತ ಅಂದ್ರೆ ಪುರುಷ ಸೂಕ್ತ, ಅದು ಸಮಗ್ರ ಪುರುಷ ಸೂಕ್ತದಲ್ಲಿಯೂ ವಿಷ್ಣುವೇ ಹೇಳಲ್ಪಡ್ತಾನೆ ಹೊರತು ಬೇರೆ ಯಾರು ಅಲ್ಲ. ಇನ್ನು ಎಲ್ಲಿಯಾದರೂ ಏನಾದರೂ ಬೇರೆ ಕಡೆ ಪಶುವಿನ ಬಗ್ಗೆ ಇತ್ಯಾದಿ ಪ್ರಸ್ತಾವ ಬಂದ್ರೆ ಅದೇ ಪುರುಷ ಸೂಕ್ತದಲ್ಲಿ ಅದಕ್ಕೆಲ್ಲ ಪಶು ನರಹ ಅವರೆಲ್ಲ ಪ್ರಾಸಂಗಿಕತೆ ಹೇಳಲ್ಪಡ್ತಾರೆ ಹೊರತು ಪ್ರಧಾನ ತಾತ್ಪರ್ಯ ಮುಖ್ಯವಾಗಿ ವರ್ಣಿಸುವ ಅಭಿಪ್ರಾಯ ಇರುವುದು ಎಲ್ಲರದು ಈ ಭಗವಂತನ ಬಗ್ಗೆ ವಿಷ್ಣುವಿನ ಬಗ್ಗೆನೇ ಅಂತ ತಾತ್ಪರ್ಯ. ಹೀಗೆ ಪುರುಷ ಸೂಕ್ತ ಅಂತ ವಿಷ್ಣು ಪರ ಅಂತ ಸಿದ್ಧ ಆಗ್ತದೆ. ಅಲ್ಲಿಗೆ ಈ ಭಾಷ್ಯ ದೀಪಿಕಾದ ಭಾಗವು ಸಮಾಪ್ತ ಆಗಿದೆ.